ಮಾಚೋಳ್ಳಿ ಗ್ರಾಮದಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಡಿ ಶಂಕರ್ ಬಣದ ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಚುನಾವಣಾ ಪ್ರಚಾರವನ್ನ ಚಾಲನೆಯನ್ನ ಮಾಡ್ತಾ ಇದ್ದಾರೆ. ಡಿ ಶಂಕರ್ ಅವರ ಬಣದ ಎಲ್ಲ ಅಭ್ಯರ್ಥಿಗಳಿಗೆ ತಮ್ಮ ಮತಗಳನ್ನು ಕೊಟ್ಟು ಈ ಮಂಡ್ಯ ಜಿಲ್ಲೆಯ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಒಂದು ಅವಕಾಶವನ್ನ ಮಾಡಿ ಸೇವೆ ಮಾಡಲಿಕ್ಕೆ ಅಂತ ಹೇಳ್ತಾ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತಾ ಜಗಜ್ಯೋತಿ ವಿಶ್ವಗುರು ಬಸವೇಶ್ವರರ ಆಶೀರ್ವಾದ ಮತ್ತು ನಡೆದಾಡಿದ ದೇವರು ಈ ಒಂದು ಆಧುನಿಕ ಕಾಲದ ನಡೆದಾಡಿದ ದೇವರ ಆಶೀರ್ವಾದವನ್ನ ಪಡೆದು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಸಕಾರಾತ್ಮಕವಾದ ವಾತಾವರಣವಿದೆ. ಡಿ ಶಂಕರ್ ಅವರನ್ನ ಬೆಂಬಲ ಶ್ರೀ ಗುರುಬಸವ ಲಿಂಗಾಯ ನಮಃ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲೂ ಕೂಡ ಈ ಒಂದು ಅಶ್ವಾರೂಢ ಬಸವೇಶ್ವರರ ಪ್ರತಿಮೆಯನ್ನ ಎಲ್ಲೂ ಸ್ಥಾಪನೆ ಮಾಡಿಲ್ಲ. ಮಂಡ್ಯ ತಾಲೂಕಿನ ಮಾಚೋಳ್ಳಿ ಗ್ರಾಮದ ಬಸವಾಭಿಮಾನಿಗಳು, ಮಾಚಳ್ಳಿ ಗ್ರಾಮದವರು ಇಡೀ ಮಂಡ್ಯ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂಥ ಅಭಿನವ ಅನುಭವ ಮಂಟಪದ ಪ್ರಜಾತಂತ್ರ ವ್ಯವಸ್ಥೆಯನ್ನ ಜಗತ್ತಿಗೆ ಪರಿಚಯ ಮಾಡಿದಂತ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಈ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಬಸವೇಶ್ವರರ ಅನುಗ್ರಹ ಇಡೀ ಗ್ರಾಮದವ್ರ ಮೇಲೆ ಇರಲಿ. ಇದು ಕಾರಣೀಭೂತರಾದಂತ ಎಲ್ಲರಿಗೂ ಇದು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಗಬೇಕು, ಮಂಡ್ಯದ ಪ್ರಮುಖ ಸ್ಥಳಗಳಲ್ಲಿ ಆಗಬೇಕು. ಡಿ ಶಂಕರ್ ಅವರ ಬಣ ಈ ಬಾರಿ ಒಂದು ಕೆಲಸವನ್ನ ನೀವು ಮಾಡಲೇಬೇಕು ಅಂತ ಹೇಳ್ತಾ ತಮ್ಮೆಲ್ಲ ಬಸವಾಭಿಮಾನಿಗಳಿಗೆ ಬಸವೇಶ್ವರರ ಅನುಗ್ರಹವನ್ನ ಕರುಣಿಸ್ಲಿ ಅಂತ ಹೇಳ್ತಾ ಮಾಚಳ್ಳಿ ಗ್ರಾಮದಲ್ಲಿ ಈ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣೀಭೂತರಾದಂತ ಎಲ್ಲರಿಗೂ ಮಾಚಳ್ಳಿ ಗ್ರಾಮ ಮಂಡ್ಯ ತಾಲೂಕು ಮುಂಜಾನೆ ಪ್ರಚಾರ ಡಿ ಶಂಕರ್ ಅವರ ತಂಡ ಜಿಲ್ಲಾ ಘಟಕಕ್ಕೆ. ದುದ್ದ ಹೋಬಳಿ ಮಂಡ್ಯ ತಾಲೂಕಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಅಧ್ಯಕ್ಷರು ಮತ್ತು ನಿರ್ದೇಶಕರ ಚುನಾವಣೆಯ ಪ್ರಚಾರಕ್ಕೆ ಈ ದಿನ ಅಟ್ನಾ ಗ್ರಾಮದಲ್ಲಿ ಡಿ ಶಂಕರ್ ಅವರ ಬಣ ಅಭೂತಪೂರ್ವವಾದಂಥ ಬೆಂಬಲದೊಂದಿಗೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇಡೀ ಮಂಡ್ಯ ಜಿಲ್ಲೆಯ 7 ತಾಲೂಕಿನಲ್ಲೂ ಕೂಡ ಅಭೂತಪೂರ್ವವಾದ ಬೆಂಬಲವನ್ನ ಸಮಾಜದ ಬಂಧುಗಳು ಡಿ ಶಂಕರ್ ಅವರ ಬಣಕ್ಕೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಈ ಜನ ಎಲ್ಲಿ ಹೋದ್ರೂ ಕೂಡ ಸಂಖ್ಯೆಗಳು ನೂರಾರು ಸಂಖ್ಯೆಯಲ್ಲಿ ಅವ್ರ ಹಿಂದೆ ವಾಲಂಟಿಯರ್ ಆಗಿ 10 ಕಾರುಗಳಲ್ಲಿ ಅವ್ರ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಹಟ್ನಾ ಗ್ರಾಮದಲ್ಲಿ ಇವತ್ತು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಮಂಡ್ಯ ತಾಲೂಕಿನ ಎಲ್ಲಿ ಬಸವಾಭಿಮಾನಿಗಳು ಮತ್ತು ನಮ್ಮ ವೀರಶೈವ ಲಿಂಗಾಯತ ಇದ್ದಾರೆ ಎಲ್ಲ ಭಾಗದಲ್ಲೂ ಕೂಡ ಅವರಿಗೆ ಅಭೂತಪೂರ್ವವಾದ ಬೆಂಬಲವನ್ನ ಕೊಟ್ಟಿದ್ದಾರೆ. ತಾವು ಜಿಲ್ಲೆಯ ಎಲ್ಲ ತಾಲೂಕಿನ ಭಕ್ತರು ಕೂಡ ಡಿ ಶಂಕರ್ ಅವರ ಬಣವನ್ನ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ.